ನಮಸ್ಕಾರ ಎಲ್ಲರಿಗೂ. ಕರ್ನಾಟಕದ ಎಲ್ಲ ನಮ್ಮ TPJP ಸಂಘಟನೆಯ ಎಲ್ಲ ಬಾಂಧವರಿಗೂ, TPJP ಸಂಘಟನೆಯ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಜಿಲ್ಲಾಧ್ಯಕ್ಷರಿಗೂ, ಗ್ರಾಹಕರಿಗೂ, ಏಜೆಂಟ್ರಿಗೂ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಬಂಧುಗಳೇ, ಇವತ್ತಿನ ದಿವಸ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿಬಿಡ್ತಾ ಇದ್ದೀನಿ. ಕಾರಣ, ಈಗಾಗಲೇ ಸುಮಾರು 3 ವರ್ಷದಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ. ತಮಗೆಲ್ಲ ಗೊತ್ತಿದೆ. ಲಾಸ್ಟ್ ಟೈಮು ತಾವೆಲ್ಲರೂ ನಮ್ಮ ಸಂಘಟನೆಯ ರಾಷ್ಟ್ರೀಯ ನಾಯಕರು ಹೇಳಿದಂಥ ಒಂದು ಮಾತಿಗೆ ನಾನು ನಿಮಗೆ ಅದೇ ಮಾತನ್ನ ತಲುಪಿಸಿದ್ದೆ. ತಾವೆಲ್ಲರೂ ಸುಪ್ರೀಂ ಕೋರ್ಟಿಗೆ ಲೆಟರ್ ಹಾಕಬೇಕು ಅಂಥೇಳಿ. ಭಾಳಷ್ಟು ಜನ ಸುಪ್ರೀಂ ಕೋರ್ಟಿಗೆ ಲೆಟರ್ ಹಾಕಿದರು. ಅದ್ರ ತಕ್ಕಂತೆ ಉತ್ತರನೂ ಬರ್ತಾ ಇದ್ದಾವೆ. ಏನಪ್ಪ ಅಂತಂದರೆ, ಈ 3 ವರ್ಷದಲ್ಲಿ ಹೋರಾಟ ನಿರಂತರವಾಗಿ ನಡೆದಿದ್ದರಿಂದ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಆಗಿದೆ ಅನ್ನಿಸ್ತದೆ. ಯಾಕಂದರೆ ಒಂದು ಸಣ್ಣ ಒಂದು ಸೂಚನೆ ಕಂಡು ಬರ್ತಾ ಇದೆ. ಏನಪ್ಪ ಅಂತಂದರೆ, PHL ಇಂಡಿಯಾ ಲಿಮಿಟೆಡ್ದು ಬಹಳಷ್ಟು ವರ್ಷಗಳ ನೆನೆಗುದಿ ಬಿದ್ದಿರುವಂಥ ವಿಷಯದಲ್ಲಿ ಇವಾಗ ಇದೇ ಒಂದು ತಿಂಗಳದಲ್ಲೇ ಕೆಲಸ ಫಾಸ್ಟಾಗಿ ಹೋಗ್ತಾ ಇದೆ. ಇವತ್ತಿನ ದಿವಸ ಬಹಳಷ್ಟು ಜನ ನಮಗೆ ದುಡ್ಡು ಜಮಾ ಆಗ್ಯಾವ, ನಿಮಗೆ ದುಡ್ಡು ಜಮಾ ಆಗ್ಯಾವ ಅಂತಕ್ಕಿಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಸಂತೋಷ ಆಗ್ತಾಯಿದೆ. ಯಾಕಂತಂದರೆ ನಾವು ಪಟ್ಟ ಹೋರಾಟಕ್ಕೆ, ನಾವು ಪಟ್ಟ ಕಷ್ಟಕ್ಕೆ, ನಾವು ಮಾಡಿರುವಂಥ ಹೋರಾಟಕ್ಕೆ ತಾವೆಲ್ಲರೂ ಏನು ಕೈ ಜೋಡಿಸಿ ಹೋರಾಟದಲ್ಲಿ ಭಾಗಿಯಾಗಿದ್ದಕ್ಕೆ ನಿಜವಾಗ್ಲೂ ಸ್ವಲ್ಪ ಮಟ್ಟಿಗೆ ಸಂತೋಷ ಆಗ್ತದೆ. ಯಾಕಂತಂದರೆ ಸ್ವಲ್ಪ ಆದರೂ ಜನರಿಗೆ ನೆಮ್ಮದಿ ಸಿಗ್ತಾ ಇದ್ದಿಲ್ಲ ಅಂಥೇಳಿ. 3 ವರ್ಷದಲ್ಲಿ ಎಲ್ಲ ಏಜೆಂಟ್ರಿಗೆ ಒಂದು ಸೆಕ್ಯೂರಿಟಿ ಥರ ಸಂಘಟನೆಯಾಗಿ ನಿಂತಿದೆ. ಯಾವುದೇ ಏಜೆಂಟ್ರಿಗೆ ಬಾಧನೆ ಆಗದಿರಂಗೆ ಇಲ್ಲಿ ತನಕ ನೋಡ್ಕೊತ ಬಂದಿದೆ. ಆದರೆ ಫಸ್ಟ್ ಟೈಮ್ ಈಗ ಮೊದಲಿಂದ PHL ಅಮೌಂಟು ಕೊಡ್ತಿದ್ರು. 2,500, 5,000, 10,000 ಕೊಡ್ತಿದ್ರು. ಅಲ್ಲೆಲ್ಲಿ ಆಗ್ತಿದ್ದು, ಅದು ಕಂಡು ಬರ್ತಿರಲಿಲ್ಲ. ಈಗ ಏನೋ ಒಂದು ಹೋರಾಟಗಳು ಜಾಸ್ತಿ ಆಗೋದ್ರಿಂದ ನಾವೆಲ್ಲರೂ ಸುಪ್ರೀಂ ಕೋರ್ಟಿಗೆ ಲೆಟ್ರ್ ಕೊಡೋದು, ಅಲ್ಲಿ ಹೋರಾಟಗಳಾಗೋದು, ಪ್ರಧಾನಮಂತ್ರಿಗಳಿಗೆ ಲೆಟ್ರ್ ಕೊಡೋದು, ರಾಷ್ಟ್ರಪತಿಗಳಿಗೆ ಲೆಟ್ರ್ ಕೊಡೋದು, ಈ ಥರ ಎಲ್ಲ ಒಂದು ಹೋರಾಟದ ಕಷ್ಟ ಸರ್ಕಾರದವರೆಗೂ, ಕೇಂದ್ರ ಸರ್ಕಾರವರೆಗೂ ತಲುಪಿದೆ. ರಾಜ್ಯ ಸರ್ಕಾರಕ್ಕೂ ತಲುಪಿದೆ, ಕೇಂದ್ರ ಸರ್ಕಾರಕ್ಕೂ ತಲುಪಿದೆ. ಆದರೆ ಸರ್ಕಾರಗಳು ನಿರ್ಣಯ ತಗೋದು ಸ್ವಲ್ಪ ಲೇಟಾಗಿ ತಗೊಂಡ್ರು ಸ್ವಲ್ಪ ಏನೋ ನೆಮ್ಮದಿ ಸಿಗ್ತಾ ಇದೆ. ಇವತ್ತಷ್ಟೇ ನಮ್ಮಲ್ಲಿ ಬಿಜಾಪುರ ಡಿಸ್ಟಿಕ್ದಲ್ಲಿ ಕೆಲವೊಬ್ರದ್ದು 6 ಲಕ್ಷವರೆಗೂ ದುಡ್ಡು ಜಮಾ ಆಗಿದೆ ಅಂತ ಒಂದು ಮೆಸೇಜ್ ಬಂತು. ಸಂತೋಷ. ಬೆಂಗಳೂರು ಕಡೆದು 1 ಲಕ್ಷದ ಮೇಲ್ಪಟ್ಟು ಜಮಾ ಆಗಿದೆ ಅಂತ ನ್ಯೂಸ್ ಬಂದಿದೆ. ಸೊ ಅಲ್ಲಲ್ಲಿ ಜಮಾ ಆಗ್ಲಿಕತ್ತವೆ. ಆದರೆ ಹೆಂಗೆ ಆಗ್ತದೆ ಅಂತಂದರೆ, ಅಲಾಟ್ಮೆಂಟ್ ಎಸ್ ಅಂದದ್ದು ಆಗಿಲ್ಲ, ಅಲಾಟ್ಮೆಂಟ್ ನೋ ಅಂದದ್ದು ಮಾತ್ರ ಆಗಿದೆ. ನಾನು ಎಲ್ಲ ನಮ್ಮ ಗ್ರಾಹಕರದ್ದು ಕೂಡ ಇವಾಗ ಚೆಕ್ ಮಾಡಿದೆ. ಅಲಾಟ್ಮೆಂಟ್ ಎಸ್ ಅಂತ ಏನು ಅಂದಿದ್ದೀವಲ್ಲ, ಎಸ್ ಅಂದೋದಕ್ಕೆ ನಿಮ್ದು ಅಲಾಟ್ಮೆಂಟ್ ಆಗಿದೆ ಅಂಥೇಳಿ ಅವರು ಇದು ಮಾಡಿದ್ದಾರೆ. ಅದರಲ್ಲಿ ಆಪ್ಷನಲ್ಲಿ ಬರೆದಿದ್ದಾರೆ. ಅವ್ರದ್ದು ಮಾತ್ರ ಪೆಂಡಿಂಗ್ ಇದೆ. ಕೆಲವೊಬ್ರದ್ದು ಅಕೌಂಟ್ ತಪ್ಪಾಗಿದೆ, ಕೆಲವೊಬ್ರದ್ದು ಏನೇನೋ ತಪ್ಪಿದ್ದರಿಂದ ಅವು ಕೂಡ ಪೆಂಡಿಂಗ್ ಇದ್ದಾವೆ, ಉಳಿದು ಬರ್ತಾ ಇದ್ದಾವೆ. ಅಂದರೆ ಇದರ ಅರ್ಥ ವರ್ಕ್ ಸ್ಟಾರ್ಟ್ ಆಗಿದೆ. ಇನ್ನೊಂದು, ಇಷ್ಟು ದಿವಸ ಮೊಬೈಲಲ್ಲಿ ನೋಡೋಕ್ಕೆ ಬರ್ತಿರಲಿಲ್ಲ. ನಾವು ಕಂಪ್ಯೂಟರಲ್ಲಿ ಹಾಕಿ ನೋಡಬೇಕಾಗಿತ್ತು, ಲ್ಯಾಪ್ಟಾಪಲ್ಲಿ ಹಾಕಿ ನೋಡಬೇಕಾಗಿತ್ತು. ಇವತ್ತಷ್ಟೇ ನಾನು ಚೆಕ್ ಮಾಡಿದೆ, ಮೊಬೈಲಲ್ಲಿ ಕೂಡ ಚೆಕ್ ಮಾಡ್ಬೋದು. ಅಂದರೆ ಅಪ್ಡೇಟ್ ಆಗಿದೆ, ಅವಕಾಶಗಳು ಸಿಗ್ತಾ ಇದ್ದಾವೆ. ಇನ್ನು ಅದಕ್ಕೂ ಅವಕಾಶ ಸಿಗ್ಬೋದು. ಯಾಕಂತಂದರೆ ನಮ್ಮ ಹಿರಿಯರೊಬ್ಬರು ಬೀದರ್ದವರು ಜೀವನರಾವ್ ಸಿಂಧೆ ಸರು ಮೊನ್ನೆ ಫೋನ್ ಮಾಡಿ ಹೇಳಿದ್ರು, CBI ಆಫೀಸ್ಗೆ ಹೋಗಿ ಬರೋಣ್ರಿ ಸರ್ ಅಂತ. ಯಾಕೆಂದ ಆಯ್ತು ಹೋಗೋಣ ಅಂತ ಹೇಳಿದೆ. CBI ಆಫೀಸ್ ಪರ್ಮಿಷನ್ ತೊಗೊಳಕತ್ತಾರ ಅಲ್ಲಿ ಭೇಟಿ ಆಗ್ಲಿಕ್ಕೆ. CBI ಆಫೀಸ್ಗೂ ಹೊಂಟಿದ್ದೀವಿ ಸರ್. ಅಲ್ಲಿ ಹೋಗಿ ಅಲ್ಲಿ ಏನೋ ವಿಚಾರ ಮಾತಾಡೋದಾಗ್ತದೆ ನೋಡೋಣ. ಯಾಕಂದರೆ ಅಲಾಟ್ಮೆಂಟ್ ಲೆಟ್ರ್ ಅದಕ್ಕೆ ಏನೋ ವಿಷಯ ಕೊಡ್ತಾರೋ ಏನೆಲ್ಲ ನೋಡ್ಕೊಳ್ಳೋದೈತಿ. ಮುಂದಿನ ತಿಂಗಳು CBI ಆಫೀಸ್ಗೆ ಹೋಗ್ಬೇಕು ಅನ್ನೋದೈತಿ. ಪರ್ಮಿಷನ್ ಸಿಕ್ತಂದ್ರೆ ಹೋಗ್ತೀವಿ, ಪರ್ಮಿಷನ್ ಸಿಗಲಿಲ್ಲ ಅಂದ್ರೆ ಅಲ್ಲಿ ಒಳಗೆ ಹೋಗೋಕ್ಕಾಗಲ್ಲ. ಪರ್ಮಿಷನ್ ಸಿಕ್ಕರೆ ಹೋಗ್ತೀವಿ, ವಿಷಯ ತಿಳ್ಕೊತೀವಿ. ಅವರಿಗೂ ಕೂಡ ಅಲಾಟ್ಮೆಂಟು ಲೆಟ್ರ್ ಬಗ್ಗೆ ನಾವು ಏನು ಮಾತಾಡಬೇಕು ಮಾತಾಡಿ ಬರ್ತೀವಿ. ಪ್ರಯತ್ನ ಅಂತೂ ನಡೆದಿದೆ. ಹೋರಾಟ ನೀವು ಎಲ್ಲರೂ ಒಕ್ಕಟ್ಟಾಗಿ ಏನು ಹೋರಾಟ ಮಾಡ್ತೀವಿ ಅದಕ್ಕೆ ಯಶಸ್ವಿ ಸಿಗ್ತಾ ಇದೆ. ಬಂಧುಗಳೇ, ಸಣ್ಣ ಒಂದು ವಿಚಾರಕ್ಕೂ ನಾವು ಸಂತೋಷ ಪಡುವಂಗಾಗಿದೆ, ಆಗ್ತಾಯಿದೆ ಕೆಲಸ. ಆದಷ್ಟು ಮಟ್ಟಿಗೆ ಇನ್ನೂ ಹೋರಾಟದೊಳಗೆ ಎಲ್ಲರೂ ಒಕ್ಕಟ್ಟಾಗಿ, ಎಲ್ಲ ಕಂಪ್ನಿಯವರು ಒಕ್ಕಟ್ಟಾಗಿ ಹೋರಾಟ ಮಾಡೋದ್ರಿಂದ ಯಶಸ್ವಿ ಆಗ್ತೀವಿ. ತಾವೆಲ್ಲರೂ ಏನು ಸುಮ್ಮನೆ ಕೂಡ್ತಾ ಇದ್ದೀರಲ್ಲ, ಇದರಿಂದ
ಯಾವ ಕೆಲಸನೂ ಆಗ್ತಿರಲ್ಲ. ಎಲ್ಲರೂ ಹೋರಾಟಕ್ಕೆ ಮುಂದೆ ಆಗಬೇಕು, ಪ್ರತಿಯೊಂದಕ್ಕೂ ಕೈ ಜೋಡಿಸ್ಬೇಕು. ಇನ್ನೊಂದು ಸಮಾಚಾರ ನಿಮಗೆ ತಿಳಿಸ್ಲೇಬೇಕಂತಂದರೆ, ಬಹುತೇಕ ಮುಂದಿನ ತಿಂಗಳಲ್ಲಿ ಎಲ್ಲ ಕಂಪ್ನಿಗಳ ಪರವಾಗಿ ನಾನು ಕುಮಾರಸ್ವಾಮಿಯವ್ರ ಹತ್ರ ಒಂದು ಅರ್ಧ ಗಂಟೆಗಳ ಕಾಲ ಕೂತು ಬೈಠಕಿಯಲ್ಲಿ ಮಾತಾಡೋಕ್ಕೆ ಒಂದು ಅವಕಾಶ ಕೇಳಿದ್ದೀನಿ. ಸಿಗುವಂಥ ಚಾನ್ಸಸ್ ಇದೆ. ಇನ್ನೊಂದು, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಕಾರವಾರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ವಿಷ್ಣು ಭಟ್ರು ಅಲ್ಲಿಯ MP ಗಳನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನನ್ನ ಕರ್ಕೊಂಡು ಭೇಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಈಗಾಗಲೇ ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರದ್ದು ಪರ್ಮಿಷನ್ ತೊಗೋತಾ ಇದ್ದಾರೆ. ಆಮೇಲೆ ಕಾಗೇರಿ ಅವ್ರದ್ದು ಪರ್ಮಿಷನ್ ತೊಗೋತಾ ಇದ್ದಾರೆ. ಮಾಜಿ ಸಭಾಸದರು, ಈಗ ಹಾಲಿ MP ಅವರು ಕಾಗೇರಿ ಅವರು ಪರ್ಮಿಷನ್ ತೊಗೋತಾ ಇದ್ದಾರೆ. ಸೊ ಅಲ್ಲಿ ಅವ್ರ ಜೊತೆನೂ ಕೂತು ಮಾತಾಡೋಕ್ಕೆ ಒಂದು ವಿಷಯ ಚರ್ಚೆ ಮಾಡೋಕ್ಕೆ ಪರ್ಮಿಷನ್ ತೊಗೋತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಅಂದರೆ ಕಾರವಾರ ಜಿಲ್ಲೆಯವರು ಆ್ಯಕ್ಟಿವ್ ಆಗಿ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು, ಹಾಗೆ ಮುಂದುವರೆದು ನಮ್ಮ ಕೊಪ್ಪಳ ಜಿಲ್ಲಾಧ್ಯಕ್ಷರು ಹನುಮೇಶ್ ಕಲ್ಮಂಗಿ ಅವರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಜನಕ್ಕೋಸ್ಕರ, ಏಜೆಂಟ್ರಿಗೋಸ್ಕರ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಅಲ್ಲಿ ಮಾನ್ಯ SP ಅವರಿಗೆ ಒಂದು ಲೆಟರ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಅದು ಗ್ರೂಪ್ ಹಾಕಿದ್ದೀನಿ, ನೀವು ಕೂಡ ನಿಮ್ಮ ಜಿಲ್ಲೆಯಲ್ಲಿ ಆ ಥರ ಕೊಡ್ರಿ ಅಂತೇಳಿ. ನಾನು ಇಲ್ಲಿವರೆಗೂ ಏನೇನು ಹೋರಾಟ ಮಾಡಿದ್ದೀನೋ, ಬೆಂಗಳೂರಲ್ಲಿ ಕೊಟ್ಟಿರೋದಾಗಿರ್ಬೋದು, ಬೆಂಗಳೂರಿಂದ ಮುಖ್ಯಮಂತ್ರಿಯಿಂದ ನನಗೆ ಬಂದಿರೋದಾಗಿರ್ಬೋದು, ಬೆಂಗಳೂರು ಅಧಿಕಾರಿಗಳ ಕಡೆಯಿಂದ ಬಂದಿರೋದಾಗಿರ್ಬೋದು, ಸುಪ್ರೀಂ ಕೋರ್ಟಿಂದ ಬಂದಿರೋದಾಗಿರ್ಬೋದು, ನಾವು ಏನೇನು ಹೋರಾಟ ಮಾಡಿದ್ದೀವೋ ಅದರೆಲ್ಲ ಲೆಟರ್ ಅವರು ಕಾಯ್ದಿಟ್ಟು ಅದಕ್ಕೆ ಸರಿಯಾದ ರೀತಿಯಲ್ಲೇ ಟೈಪ್ ಮಾಡಿ SP ಅವ್ರು ಕೊಟ್ಟಿದ್ದಾರೆ. ಸುಮಾರು 5 ಪೇಜ್ ಟೈಪ್ ಮಾಡಿದ್ದಾರೆ ಕಲ್ಮಂಗಿ ಅವರು. 5 ಪೇಜ್ ಟೈಪ್ ಮಾಡಿ SP ಅವರು ಕೊಟ್ಟಿದ್ದಾರೆ. ನಮ್ಮ ಏಜೆಂಟ್ರು ಭಾಳ ಕಿರುಕುಳದಿಂದ ತೊಂದರೆಗೆ ಅನುಭವಿಸ್ತಾ ಇದ್ದಾರೆ, ಮನೆ ಬಿಟ್ಟು ಹೋಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಂಥ ಎಲ್ಲ ಕಿರುಕುಳದಿಂದ ಪಾರು ಮಾಡಲಿಕ್ಕೆ ನೀವು ನಮಗೆ ರಕ್ಷಣೆ ಕೊಡಬೇಕು. ಸರ್ಕಾರ ದುಡ್ಡು ಕೊಡುವಲ್ಲಿ ವಿಳಂಬ ಮಾಡ್ತಾ ಇದೆ, ಅದಕ್ಕೆ ನೀವು ನಮಗೆ ರಕ್ಷಣೆ ಕೊಡಬೇಕು, ನಮ್ಮ ಏಜೆಂಟ್ರಿಗೆ ರಕ್ಷಣೆ ಕೊಡಬೇಕಂತೇಳಿ ಹನುಮೇಶ್ ಕಲ್ಮಂಗಿ ಅವರು ತಮ್ಮ ಜಿಲ್ಲೆಯ ಏಜೆಂಟ್ರುಗಳ ಪರವಾಗಿ ಕೆಲವು ಏಜೆಂಟ್ರನ್ನ ಜೊತೆ ಕರ್ಕೊಂಡೋಗಿ SP ಅವ್ರ ಹತ್ರ ಮಾತಾಡಿ ಒಂದು ರಕ್ಷಣೆಯ ಲೆಟ್ರನ್ನ ತೊಗೊಂಡಿದ್ದಾರೆ. ಯಾವುದೇ ಏಜೆಂಟ್ರ ಮೇಲೆ ಹಲ್ಲೆ ಆಗಬಾರ್ದು, ಗ್ರಾಹಕರಿಂದ ಹಲ್ಲೆ ಆಗಬಾರ್ದು. ಒಂದು ವೇಳೆ ಆ ಥರ ಹಲ್ಲೆ ಆದರೆ ಅವ್ರ ಮೇಲೆ ಕಾನೂನು ಕ್ರಮ ತಗೋತದಂತೇಳಿ ಈಗಾಗಲೇ SP ಅವರು ಅವರಿಗೆ ಆಶ್ವಾಸನೆ ಕೊಟ್ಟರೆ, ರಿಟರ್ನಲ್ಲಿ ಕೊಟ್ಟಿದ್ದಾರೆ. ಸೊ ಎಲ್ಲ ಜಿಲ್ಲಾಧ್ಯಕ್ಷರು ನಮ್ಮ ಹನುಮೇಶ್ ಕಲ್ಮಂಗಿ ಅವರು ನಿಜವಾಗ್ಲೂ ಹೋರಾಟದಲ್ಲಿ ಭಾಳ ಭಾಗಿಯಾಗಲ್ಲ, ಆದರೆ ಅವಾಗವಾಗ ಸ್ವಲ್ಪ ಕೆಲಸ ಇದು ಮಾಡ್ತಿರ್ತಾರೆ ತಮ್ಮ ಡ್ಯೂಟಿಯಲ್ಲಿ ಇದು ಮಾಡಿಕೊಂಡು. ಸೊ ಈ ಒಂದು ಕೆಲಸದಲ್ಲಿ ಇದರಲ್ಲಿ ನನ್ನ ವಿಚಾರ ಯಾವುದೂ ಇಲ್ಲ, ಎಲ್ಲ ಹನುಮೇಶ್ ಕಲ್ಮಂಗಿ ಅವರು ತಮ್ಮ ಸ್ವಂತ ವಿಚಾರದಲ್ಲಿ ಮಾಡಿದ್ದಾರೆ. ನಾನು ಅವರಿಗೆ ಅನಂತಪೂರ್ವಕ ಧನ್ಯವಾದ ತಿಳಿಸ್ತೀನಿ. ಯಾಕಂದರೆ ನಾನೇನು ಹೋರಾಟ ಮಾಡ್ತಾಯಿದ್ದೀವಿ, ನಮ್ಮ ರಾಷ್ಟ್ರೀಯ ನಾಯಕರು ಏನು ಹೋರಾಟ ಮಾಡ್ತಾಯಿದ್ದಾರೆ ಅದೇ ಒಂದು ಲೈನಲ್ಲಿ ಮುಂದುವರೆದು ಹೋಗಿ ತಮ್ಮ ಜಿಲ್ಲಾಧ್ಯಕ್ಷರು ತಮ್ಮ ಕರ್ತವ್ಯ ಏನು, ತಾವೇನು ಮಾಡಬೇಕು ಅನ್ನೋದೊಂದು ಅರಿತುಕೊಂಡು ಕೊಪ್ಪಳ ಜಿಲ್ಲೆ ಪರವಾಗಿ ಕಲ್ಮಂಗಿ ಸರ್ ಹೋಗಿ SP ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಒಂದು ಸೇಫ್ಟಿ ಮಾಡ್ಕೊಂಡಿದ್ದಾರೆ. ಅದೇ ಥರ ಎಲ್ಲ ಜಿಲ್ಲೆಯವರು ಮಾಡಿಕೊಂಡ್ರೆ ಒಳ್ಳೆಯದಂತ ಅನ್ಕೋತೀನಿ. ಇದೇನು ಭಾಳ ದಿವಸ ಆಗಲ್ಲ. ಯಾಕಂತಂದರೆ ಶುರುವಾತು ಏನೋ ಒಂದು ಆಗಿದೆ, PHLದೇ ಮೇನ್ ಪ್ರಾಬ್ಲಮ್ ಇತ್ತು, ಅದು ಒಂದು ರೀತಿಯಲ್ಲಿ ಶುರುವಾತಾಗಿದೆ. ಇನ್ನು ಎಲ್ಲ ಕಂಪನಿದು ಒಂದು ರೀತಿಯಲ್ಲಿ ಬಗೆಹರ್ತದೆ. ಯಾವ ರೀತಿ ಏನು ಆಗಬೇಕಾಗಿದೆ ಅಂತಂದರೆ, ನಾವು ಬಡ್ ಸೆಕ್ಟಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ, ಸರ್ಕಾರ ನೋಡಿದ್ರೆ SEBI ಮುಖಾಂತರ ಬೇಗ ಬಗೆಹರಿಸೋಕ್ಕೆ ಪ್ರಯತ್ನ ಮಾಡಾಕತ್ತಿದೆ. ಓಕೆ, ನಮ್ಗೆ ಯಾವುದಾದ್ರೂ ಮುಖಾಂತರ ಬರಲಿ, ನಮ್ಗೆ ದುಡ್ಡು ಬಂದರೆ ಸಾಕು ಅಂತ ಅಂದ್ಕೊಂಡಿದ್ದೀವಿ. ಯಾವುದೇ ಪ್ರತಿಯೊಂದು ಕಂಪ್ನಿಯದು ಕೂಡ ಯಾವುದೇ ಥರದಿಂದ ಕೊಟ್ಟರು ನಾವು ಒಪ್ಕೊಳ್ಳೋಕೆ ರೆಡಿ ಇದ್ದೀವಿ. ಯಾಕಂತಂದರೆ ನಮ್ಮ ಕಿರಿಕಿರಿ ಹೋದ್ರೆ ಸಾಕಾಗಿದೆ. ಆದರೆ ಬಡ್ ಸೆಕ್ಟ್ ಕಾನೂನಲ್ಲಿ ನಾವು ಬೇಡ್ತಾ ಇರೋದು ಕಾರಣ ಇಷ್ಟೇ, 180 ದಿವಸದಲ್ಲಿ ದುಡ್ಡು ರಿಟರ್ನ್ ಆಗ್ತದೆ ಅಂತೇಳಿ. ಅದಕ್ಕೋಸ್ಕರ ನಾವು ಒತ್ತಡ ಹಾಕ್ತಿದ್ವಿ. ಸರ್ಕಾರಕ್ಕೆ ಅದು ಆಗ್ತಿಲ್ಲ ಅನ್ನಿಸ್ತದೆ, ಬೇರೆ ರೀತಿಯಲ್ಲಿ ಏನೋ ಬಗೆಹರಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲ ಕಂಪ್ನಿದು ದುಡ್ಡು ಇದೇ ಥರ ಬಗೆಹರ್ಕೋತ ಹೋದರೆ ನಾವು ಇನ್ನು ಮುಂದೆ ಗೆದ್ದಿವಿ ಅಂತ ಅರ್ಥ. ಬಂಧುಗಳೇ, ನ್ಯಾಯ ಸಿಗ್ತಾಯಿದೆ, ರೆಡಿ ಆಗ್ತಾಯಿದೆ. ಕಾನೂನು ಕೂಡ ನಿಮಗೆಲ್ಲ ಕಾನೂನಲ್ಲ, ಸರ್ಕಾರ ಕೂಡ ನಿಮಗೆಲ್ಲ ಹೆದರಿದೆ. ಯಾಕಂತಂದರೆ ಕೋಟ್ಯಾಂತರ ಜನ ನೀವು ಇರೋದ್ರಿಂದ ಬರುವಂಥ ಇಲೆಕ್ಷನ್ಗೆ ಪೆಟ್ಟಾಗ್ಬೋದು ಅಂತ ಅನಿಸಿಕೆ ಅವ್ರಿಗೆ ಅನಿಸಿರ್ಬೋದು. ಯಾಕಂತಂದರೆ 2 ವರ್ಷದಲ್ಲಿ ಎಲೆಕ್ಷನ್ ಇದೆಯಲ್ಲ, ಅದಕ್ಕೆ ಅನಿಸಿರ್ಬೋದು. ಇವತ್ತಿನ ಈ ಸಿಚುವೇಶನ್ ನೋಡಿದರೆ ಏನೋ ಒಂದು ಮನಸ್ಸಿಗೆ ಅನ್ನಿಸ್ತದೆ,
ಇನ್ನು 1 ವರ್ಷದೊಳಗಾಗಿ ಎಲ್ಲ ಕಂಪ್ನಿದು ಇವ್ರು ಬಗೆಹರಿಸ್ಬೋದು. ಯಾಕಂದ್ರೆ ಮುಂದೆ ಇವ್ರು ಎಲೆಕ್ಷನ್ ಮಾಡೋಕ್ಕಾಗಲ್ಲ. ಎಲೆಕ್ಷನ್ ಮಾಡ್ಬೇಕಂದ್ರೆ 1 ವರ್ಷದೊಳಗಾಗಿ ಇವರೆಲ್ಲ ಕ್ಲಿಯರ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಹಂಗಾಗಲಿಲ್ಲ ಅಂತಂದರೂ ಕೂಡ ನಾವು ಆ ರೀತಿನ ನಾವು ತಯಾರು ಮಾಡಬೇಕಾಗ್ತದೆ. ನಾವೆಲ್ಲರೂ ಒಕ್ಕಟ್ಟಾಗಬೇಕಾಗ್ತದೆ. ಒಕ್ಕಟ್ಟಾಗಿ ಇದಕ್ಕೆ ಎದುರಿಸಿ ನಿಲ್ಲಬೇಕು ಆಗ್ತದೆ. ನಾವು ಹಿಂದೆ ಸರಿದ್ರೆ ಕೆಲಸನೂ ಪೆಂಡಿಂಗ್ ಬೀಳ್ತವೆ. ನಾವೆಲ್ಲರೂ ಒಕ್ಕಟ್ಟಾಗಿರೋಣ. ಮತ್ತು ಆದಷ್ಟು ಬೇಗ ನಮ್ಮ ಕೆಲಸಗಳು ಕ್ಲಿಯರ್ ಆಗ್ತವೆ. ನಮ್ಮ ಜನರಿಗೆ ದುಡ್ಡು ಸಿಗ್ತದೆ. ನಮ್ಮ ಏಜೆಂಟ್ರೆಲ್ಲ ಪಾರಾಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಶುಭ ಸುದ್ದಿನೂ ಬರ್ತಾ ಇದ್ದಾವೆ. ಅಷ್ಟೇ ಕೆಲವೊಬ್ಬರೆಲ್ಲ ಆ್ಯಕ್ಟಿವ್ ಆಗಿ, ನಮ್ಮ ಜಿಲ್ಲಾಧ್ಯಕ್ಷರು ಆ್ಯಕ್ಟಿವ್ ಆಗಿ ಒಂದು ಕೆಲವೊಂದು ವಿಚಾರದಲ್ಲಿ ತಾವಾಗಿ ಒಂದು ಇದು ಮಾಡ್ತಾಯಿದ್ದಾರೆ. ನಮ್ಮ ಬೆಂಗಳೂರಲ್ಲಿ ಮುನಿಯಪ್ಪ ಸರು ಬೆಂಗಳೂರಲ್ಲಿ ಸಿ ಬಿ ಆಫೀಸ್ ಹೋಗಿತ್ತು. ಆದರೆ ಮತ್ತೆ ಇಲ್ಲಿ ಒಂದು ಆಫೀಸ್ ಮಾಡಿದ್ದಾರಂತೆ. ಮುನಿಯಪ್ಪ ಸರ್ ಸಿ ಬಿ ಆಫೀಸೆಲ್ಲ ಹುಡುಕಾಡಿ ಏನೇನೋ ಕಸರತ್ತು ಮಾಡ್ತಾಯಿದ್ದಾರೆ. ಅವರು ಕೂಡ ಎಲ್ಲ ಜಿಲ್ಲಾಧ್ಯಕ್ಷರು ಸಪೋರ್ಟ್ ಮಾಡ್ತಾಯಿದ್ದಾರೆ, ಇಲ್ಲಂತಲ್ಲ. ಬಟ್ ವಿಶೇಷವಾಗಿ ಕೆಲವೊಬ್ಬರದ್ದು ವಿಚಾರಗಳು ಈಗ ಮತ್ತೆ ಇದು ಮಾಡ್ತಾಯಿದ್ದಾರೆ. ಎಲ್ಲರೂ ಒಕ್ಕಟ್ಟಾಗೋಣ. ನಮ್ಮ ಜೀವನ್ ರಾವ್ ಶಿಂದೆ ಸರ್ ಏನಾದರೂ ಪರ್ಮಿಷನ್ ತಗೊಂಡ್ರೆ ಬೇಗ ತಂದರೆ ನಾವು ಸಿ ಬಿ ಆಫೀಸ್ಗೆ ಹೋಗಿ ಬರ್ತೀವಿ ಆದಷ್ಟು ಬೇಗ. ಧನ್ಯವಾದಗಳು. ನಾನು ಅಪ್ಪ ಸಾಹೇಬ್ ಬುಗ್ಡೆ, ಠಗಿಪಿಡಿ ಜಮಾಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ. ನಮಸ್ಕಾರ.